ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಟ್ಟಣದ ಅರಣ್ಯ ಇಲಾಖೆ ಕಚೇರಿಯ ಮುಂಭಾಗದ ರಸ್ತೆಯ ಪಕ್ಕದಲ್ಲಿ ಹಾಗೂ ಮಾದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಇಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹೌದು ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಂಪಿ ಲತಾ ಮಲ್ಲಿಕಾರ್ಜುನ್ ರವರು ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಹತ್ವವನ್ನು ತಿಳಿಸಿದರು. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಹಸಿರು ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂವಿ ಆಂಜನಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ YH ಚಂದ್ರಶೇಖರ್, ವಲಯ ಅರಣ್ಯ ಅಧಿಕಾರಿ ರಾಜು ಗೋವಿಂದಕರ್, ಲಾಠಿ ದಾದಾಪೀರ್, ಕೆ ಕುಬೇರಪ್ಪ, ಮೈದೂರು ರಾಮಪ್ಪ, ಅರಣ್ಯ ಇಲಾಖೆಯ ಸಿಬ್ಬಂದಿ, ಶಾಲಾ ಮಕ್ಕಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತಿಯಿದ್ದರು. ವರದಿ ಬಿ ಸಲೀಂ ಸಾಬ್, ಒಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ನೀರ್ ಹಾಕ್ಬೇಕಾ? ಸ್ಕೂಲಿಗೆ ಬರ್ತಲ್ಲ, ಅವಾಗ ಒಂದ್ ಬಕೆಟ್ ನೀರ್ ಹಾಕಿ ಸ್ವಲ್ಪ ಬಸಣ್ಣ ಈ ಕಡೆಗಿಂದ ಬಾರಿ. ಎಲ್ಲರಿಗೂ ಕೊಡ್ತಾರ ಈ ಕಡೆ ನೋಡಿ. ಒಬ್ಬೊಬ್ರು ಏನೇನ್ ಮಾತಾಡ್ತಾರೆ, ಅವರೆಲ್ಲ ನಾವು ಮಾಡೋಣ, ನಾವು ಬಿಡೋಣ ಅಂತ ಬಹಳ ಟಾಯ್ಲೆಟು ಮಾಡ್ಲಿ, ತಲೆಗೆ ಕೊಡ್ತೇವೆ ಮಾಡಿ ನೀವು ವಾಟ್ಸಪ್ಪಲ್ಲಿ ಬರಲಿ. ಅದೊಂದು ಪ್ರಾವಿಷನ್ ಇದೆಯಲ್ಲ ಪ್ರಕಾಶ್ ಅವರೇ, ಅದೇ ಕಟ್ಟಿಸ್ತೀನಿ, ಮೊದಲು ಇದು ಮಾಡಿ ಇತ್ತು, ಮೊದಲು ಕಟ್ಟಿಸ್ತೀನಿ ಮಾಡಿ ಆಯ್ತು ಕಟ್ಟಕ್ಕೆ ಇರ್ತೀನಿ. ಅವರಿಗೆ ಸಾಯಂಕಾಲ ಸಿಗ್ತಾರೆ, ನೀವು ಅದು ಮಾಡಿ ಅದು ಕನೆಕ್ಷನ್ ಕೊಡಿ. ನೀರಿನ ಪ್ರಾಬ್ಲಮ್ ಆಗಿದೆ, ನನ್ನ ಮನೆ ಮುಂದೆ ಬರ್ಬೇಕು ಅಂತ ಮಾಡೋದು. ನನ್ನ ಮನೆ ಮುಂದೆ ಬಂದು ಕೂತ್ಕೊಂಡ್ರೆ ನಿಮ್ಮ ಮನೆ ಮುಂದೆ ನಿಮ್ಮ ಆಫೀಸ್ ಮುಂದೆ ಕೂರಿಸ್ತೀನಿ ಅಷ್ಟೇ. ಅಲ್ಲಿರೋ ಬೇರೆ ಮೊದಲು ಮಾಡಿಸಿ ಬಂದು ಅದನ್ನು ನಮ್ಮನ್ನು ಕಟ್ಟಕ್ಕೆ ನೀರ ಹುಡುಗ ಆಯ್ತು ಸಾಕು. ಸ್ಕೂಲ್ ಕಾಂಪೋಸ್ಟ್ ವೇಸ್ಟ್
ಬರ್ರಿ ಅದೇ ತಗೊಳ್ರಿ ಕಾಲಿದ್ದೀವಿ.